ಒಂದು 500 ಪಿಕ್ಚರ್ ತನಕ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ ನಾನು ಆಗ. ನಾನು ಕಮ್ಮಿ ಅಂದ್ರೂ ಒಂದು 300-350 ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಸರ್. ₹187 ಇತ್ತು. ₹187 ಇವತ್ತು ನಾನು ಅಲ್ಲಿ ಬರೋ ಹೊತ್ತಿಗೆ ₹750ವರೆಗೂ ನಾನು ಅಸಿಸ್ಟೆಂಟ್ ಪೇಮೆಂಟ್ ತೊಗೊಂಡಿದ್ದೀನಿ. ನಾನು ಬಂದಾಗ ₹75 ಸರ್, ಬರೀ ₹75 ಬರೀ ಸಂಬಳ ನನಗೆ. ಅವ್ರು ಏನೇ ಮಾಡಿದ್ರು ಡಿಸೈನರ್ಸು, ನಾವು ಕೆಲಸ ಮಾಡಲೇಬೇಕು ಸ್ಪಾಟಲ್ಲಿ. ಸರ್, ನಮ್ಮ ಹೆಸರು ಪುಟ್ಟರಾಜು ಅಂತ. ನಮ್ಮ ಊರು ಹೆರಗು ಗ್ರಾಮ, ಹಾಸನ ತಾಲೂಕು. ನಾವಿಲ್ಲಿ ಬಂದು ಕಾಸ್ಟ್ಯೂಮ್ ಡಿಸೈನರಾಗಿ ಬೆಂಗಳೂರಿನಲ್ಲಿ ಚಲನಚಿತ್ರ, ವಸ್ತ್ರಾಲಂಕಾರ ಕೆಲಸ ಮಾಡ್ತಾಯಿದ್ವಿ. ಸರ್, ನಮ್ದು ಆಯಿತು ಒಂದು 24 ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ ಸರ್ ನಾವು. ಕಾಸ್ಟ್ಯೂಮ್ ರಂಗಸ್ವಾಮಿ ಅಂತ. ನನಗೆ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಹುಚ್ಚು ತುಂಬ ಇತ್ತು. ನಾನು ಹಿಂದೆ ಬಂದಾಗ ನಾನು ಗಣಸಿ ನಾಗರಾಜ್ ಅವ್ರ ಹತ್ರ, ಮತ್ತು ಮಹಾಲಕ್ಷ್ಮಿ ನಾಗರಾಜು, ವೀರಾಜ್ ಅವರು ಮತ್ತು ಗಣೇಶ್ ಅವರು ಇದ್ದರು. ಆವಾಗ ಅವ್ರ ಹತ್ರ ಬಂದು ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡಿದಾಗ ಆವಾಗ ಸುಮಾರು ಪಿಕ್ಚರ್ ಮಾಡಿದ್ದೆ. ಹೆಚ್ಚು ಕಡಿಮೆ ಆವಾಗ ಒಂದು 500 ಪಿಕ್ಚರ್ ತನಕ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ ನಾನು ಆಗ. ನಾನು ಕಮ್ಮಿ ಅಂದ್ರೂ ಒಂದು 300-350 ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಸರ್. ನಾವು ಆಲ್ರೆಡಿ ಈಗ 8 ವರ್ಷ ಆಯಿತು. 8 ವರ್ಷಕ್ಕೆ ಅಂದಾಜು ಒಂದು 26 ಪಿಕ್ಚರ್ ನಾವು ಮಾಡಿದ್ವಿ ಸರ್. ನನ್ನ ಸ್ನೇಹಿತರು ಆದಂಥ ಗಣೇಶ್ ಅವರು ಆಲ್ರೆಡಿ ಅವರು ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ರು. ಚನ್ನರಾಯಪಟ್ಟಣದಲ್ಲಿ ನಾನು ಅವರು ಒಟ್ಟಿಗೆ ಒಂದ್ಸಲಿ ಅಂಗಡೀಲಿ, ಟೈಲರ್ ಅಂಗಡೀಲಿ ಪೀಸ್ ವರ್ಕ್ ಮಾಡ್ತಿದ್ದರು ಸ್ಟಾರ್ಟಿಂಗಲ್ಲಿ. ಆಗ ಆದಮೇಲೆ ಮತ್ತೆ ನನಗೆ ಹಿಂಗೆ ಒಂದ್ಸಲಿ ಭೇಟಿ ಆದಾಗ, ಎಲ್ಲಿದ್ದೀರಾ ಸರ್ ನೀವು ಅನ್ನೋ ಹೊತ್ತಿಗೆ ಹಿಂಗೆ ಅಂತ ಹೇಳಿದರು. ಆವಾಗ ನನ್ನನ್ನು ಬನ್ನಿ ಹಂಗಾರೆ ನೀವು ಅಂತ ಕರ್ಕೊಬಂದರು. ಕರ್ಕೊಬಂದ ತಕ್ಷಣವೇ ನನಗೆ ಒಬ್ಬರ ಚೀಫ್ ಪರಿಚಯ ಮಾಡಿಕೊಟ್ರು. ಅವ್ರ ಹತ್ರ ಕೆಲಸ ಮಾಡುವಂಥ ವೀರಾಜ್ ಅಂತ. ಅಲ್ಲಿ ಹೋಗಿ ನಾನು ಕೆಲಸ ಮಾಡಿದೆ ಒಂದು ವಾರನೇ ಏನೋ. ಅಲ್ಲಿ ಆದಮೇಲೆ ಮತ್ತೆ ಅಣ್ಣವ್ರ ಕಂಪ್ನಿನೇ ಜನ್ಮದ ಜೋಡಿ ಅಂತ ಒಂದು ಮೂವಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ನನಗೆ ಜರ್ನಿ ಸ್ಟಾರ್ಟ್ ಆಯಿತು. ಅವ್ರ ಜೊತೆ ಹೋದೆ. ಆ ಮೂವಿನೇ ಫಸ್ಟ್ ಮೂವಿ ನಾನು ಮಾಡಿದ್ದು. ನನಗೆ ದಾರಿ ತೋರಿಸಿದ್ದು ಗಣೇಶ್ ಅವರೇ ಒಟ್ಟಿನಲ್ಲಿ ಈ ಸಿನಿಮಾ ರಂಗದಲ್ಲಿ. ನಾನು ಆವಾಗಿಂದ ಹಂಗೆ ಕಂಟಿನ್ಯೂಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇವಾಗ ಆಲ್ರೆಡಿ ನಡೀತಾ ಇರೋದು ನಮ್ಮದು ಒಂದು ಪ್ರಜ್ವಲ್ ದೇವ್ರದ್ದೊಂದು ನಡೀತೈತೆ. ಆಮೇಲೆ ಹಲಗಲ್ಲಿ ಅಂತ ಒಂದು ನಡೀತೈತೆ. ಆಮೇಲೆ ಇನ್ನು ಇವರು ಎಸ್ ನಾರಾಯಣ ಅವ್ರದ್ದೊಂದು ಅದು ನಡೀತಾ ಇದೆ. ಆಮೇಲೆ ಇನ್ನು ಒಂದು ಗರುಡ ಪುರಾಣ ಅಂತ ಒಂದು ಹೆಸರು, ಅದೊಂದು ನಡೀತಾ ಇದೆ. ಆಮೇಲೆ ಶಿವಣ್ಣ ಮಗಳು ಅವರು ಪ್ರೊಡ್ಯೂಸರ್ ಮಾಡ್ತಾಯಿದ್ದಾರೆ, ಅದೊಂದು ನಡೀತಾ ಇದೆ. ಎಲ್ಲರ ಹತ್ರ ಮಾಡಿದ್ದು. ದರ್ಶನ್, ಸುದೀಪು, ಶಿವಣ್ಣ, ಫಸ್ಟು ವಿಷ್ಣು ಸಾರ್ದು ಒಂದು ಪಿಕ್ಚರ್ ಎಸ್ ನಾರಾಯಣ್, ಸಿರಿವಂತ ಅಂತ ಎಲ್ಲರ ಹತ್ರಲ್ಲೂ ಮಾಡಿದ್ದೀವಿ. ಎಲ್ಲ ಆರ್ಟಿಸ್ಟ್ ಹತ್ರಲ್ಲೂ ಮಾಡಿದ್ದೀನಿ. ನಾನು ಬಂದಾಗ ₹75 ಸರ್, ಬರೀ ₹75 ಬರೀ ಸಂಬಳ ನನಗೆ, ಒಂದು ಕಾಲ್ ಶೀಟ್. ಈಗ ಬಂದು ₹960 ಆಗಿದೆ. ನಾನು ಅಸಿಸ್ಟೆಂಟ್ ಇದ್ದಾಗ ಯೂನಿಯನ್ ಪ್ರಕಾರ ಏನೇನಿತ್ತು, ನಾನು ಬಂದಾಗ ₹187 ಇತ್ತು. ₹187 ಇವತ್ತು ನಾನು ಅಲ್ಲಿ ಬರೋ ಹೊತ್ತಿಗೆ ₹750ವರೆಗೂ ನಾನು ಅಸಿಸ್ಟೆಂಟ್ ಪೇಮೆಂಟ್ ತೊಗೊಂಡಿದ್ದೀನಿ ಸರ್. ನಾನು ಫಸ್ಟ್ ಬಂದಾಗ ಕನಸುಗಾರ, ಅಮ್ಮನ ತೋಳಿನಲ್ಲಿ, ಆಮೇಲೆ ಅಲ್ಲಿಂದ ಪರ್ವ, ಗಣೇಶ ಅವ್ರ ಹತ್ರ ಸುಮಾರು ದೊಡ್ಡ ದೊಡ್ಡ ಪಿಕ್ಚರ್ಗಳು, ದರ್ಶನ್ ಪಿಕ್ಚರು, ಪ್ರತಿಯೊಬ್ಬರು ಹೀರೋಗಳದ್ದು ಎಲ್ಲರದ್ದು ಪಿಕ್ಚರ್ ಮಾಡಿದ್ವಿ ಸರ್. ಆಗ ಏನಿಲ್ಲ ಸರ್, ಅಲ್ಲಿ ಈಗಲೂ ಬಾಡಿಗೆ ಮಲ್ಲೇ ಇದ್ದೀವಿ. ಇದು ಏನಂದರೆ ಪರ್ಮನೆಂಟ್ ಆಗಿರೋ ಜಾಬ್ ಅಲ್ವಲ್ಲ ಸರ್. ಒಂದು ಮೂವಿ ಮಾಡಿದರೆ ಒಂದು ಸ್ವಲ್ಪ ದಿವಸ ಖಾಲಿ ಇರ್ತೀವಿ, ಇನ್ನೊಂದು ಮೂವಿ ಕೆಲಸ ಮಾಡೋ ಗಂಟಲು ನಾವು ಖಾಲಿನೇ ಇರಬೇಕಲ್ಲ. ಇದು ಕಂಟಿನ್ಯೂ ಆಗಿ ಹಂಗೆ ಏನು ರನ್ನಿಂಗ್ ಇರಲ್ವಲ್ಲ ಸರ್. ಹಾಗಾಗಿ ನಮಗೆ ಏನು ಅಲ್ಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಮಗೆ ಏನು ಮಾಡ್ತಾರೆ, ಈಗ ಪ್ರೊಡಕ್ಷನ್ ಮ್ಯಾನೇಜರ್ ಆಗಲಿ ಇಲ್ಲ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ನಮಗೆ ಪರಿಚಯ ಇರುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ಬರೀ ಕೇಳ್ತಾರೆ ನಮ್ಮನ್ನು,
ಹಿಂಗಿದೆ ಕಂಪ್ನಿ ಬನ್ನಿ ಮಾತಾಡ್ಕೊಂಡು ಹಿಂಗೆ ಅಂತ. ಅಲ್ಲಿ ಹೋದಾಗ ನಮಗೆ ಹೇಳ್ತಾರೆ ಅವರು, ಏನಂತ ಹೇಳ್ತಾರೆ, ಈ ಕಥೆ ಹೇಳ್ತಾರೆ, ಹಿಂಗಿದೆ ಹಿಂಗಿದೆ ಹಿಂಗಿದೆ, ಈ ಥರ ಇದೆ, ಈ ಥರ ಡ್ರೆಸ್ ಬೇಕು, ಈ ಥರ ಮಾಡಿಕೊಡ್ಬೇಕು ಅಂತ ಡೈರೆಕ್ಟ್ರ್ ಹೇಳ್ತಾರೆ. ಆ ಡೈರೆಕ್ಟ್ ಹೇಳಿದಾಗ ಆವಾಗ ನಮ್ಗೆ ಅಸಿಸ್ಟೆಂಟು ಇವರೆಲ್ಲ ಇರ್ತಾರೆ, ಆವಾಗ ಹಿಂಗಂತ ನಮಗೆ ಪ್ಯಾಟ್ರನ್ ಕೊಡ್ತಾರೆ, ಹಿಂಗೆ ಬೇಕಾಗುತ್ತೆ ಹಿಂಗೆ ಬೇಕಾಗುತ್ತೆ ಅಂತ. ಆವಾಗ ನಾನು ಅದಕ್ಕೆ ತಕ್ಕನಾಗಿ ಏನು ಬೇಕು ಅದನ್ನು ರೆಡಿ ಮಾಡಿ ನಾನು ಮಾಡ್ಕೊಡ್ತೀನಿ ಅವ್ರಿಗೆ. ಹಲವಾರು ಪಾತ್ರಗಳು ಇವ್ರು ಹೇಳ್ತಾರೆ, ಡೈರೆಕ್ಟ್ ಹೇಳ್ತೀನಿ, ಇಂಥ ಪಾತ್ರ ಇದೆ, ಈ ರೀತಿ ಇದೆ, ಒಬ್ಬ ಹಳ್ಳಿಯಿಂದ ಬರ್ತಾನೆ, ಸಿಟಿ ಬಂದಾಗ ಈ ಥರ ಇರ್ತಾನೆ, ಇಲ್ಲ ಸಿಟಿಯಿಂದ ಹಳ್ಳಿಗೆ ಹೋಗ್ತಾನೆ, ಅವನು ಈ ಥರ ಇರ್ತಾನೆ ಅಂತ ಹೇಳಿದಾಗ ಅದಕ್ಕೆ ಆ ಕಥೆಗೆ ತಕ್ಕನಾಗಿ ನಾವೇನಿರುತ್ತೆ ಅದನ್ನು ಮಾತಾಡೋಕ್ಕಂತ ಡಿಸ್ಕಷನ್ ಮಾಡ್ತೀವಿ. ಆವಾಗ ಅವರು ಹೇಳ್ತಾರೆ ಹಿಂಗೆ ಹಿಂಗೆ ಅಂತ. ಆವಾಗ ನಾನು ನೋಡಪ್ಪ ನಿಮ್ಮ ಏನು ಸಂಭಾವನೆ ಇರುತ್ತೆ ಅದನ್ನು ಪ್ರೊಡ್ಯೂಸರ್ ನೀವು ಮಾತಾಡಿ ಅಂತ ಡೈರೆಕ್ಟರ್ಗಳು ಹೇಳ್ತಾ ಇದ್ದಾರೆ. ಆವಾಗ ನಾನು ಪ್ರೊಡ್ಯೂಸರ್ ತಗ ಬಂದಾಗ ಪ್ರೊಡ್ಯೂಸರ್ ನೋಡಪ್ಪ ಈ ಥರ ಇರುತ್ತೆ, ಹಿಂಗಿರುತ್ತೆ, ಈ ಥರ ಕಥೆಲಿ ನಮ್ಮದು ಒಂದು ಬಡ್ಜೆಟಲ್ಲಿ ಇರುತ್ತೆ, ಅದನ್ನು ನೀವು ಮಾಡಿಕೊಡ್ಬೇಕು ಅಂದಾಗ ನಾನು ಅದಕ್ಕೆ ಅವ್ರಿಗೇನು ಇದಿರುತ್ತೆ ಆ ಸಂಭಾವನೆಯನ್ನು ಮಾತಾಡ್ಕೊಂಡು ಆ ಕೆಲಸ ಮಾಡಿಕೊಡ್ತೀನಿ ಸರ್. 50,000ದಿಂದ 1.5 ಲಕ್ಷ 2 ಲಕ್ಷ ತಕ್ಕಲು ರೆಕಮೆಂಡೇಶನ್ ಅಂತ ತೊಗೋತೀವಿ. ನಮ್ಮದು ಕೆಲಸ ಮಾಡ್ತೀವಿ, ಓಡಾಡ್ಕೊಂಡು ಮಾಡೋದಕ್ಕೆಲ್ಲ ಅಷ್ಟೊಂದು ತೊಗೋತೀವಿ. ಮತ್ತು ಅಸಿಸ್ಟೆಂಟ್ ಪೇಮೆಂಟ್ ಎಲ್ಲ ಇರುತ್ತೆ, ಅದನ್ನು ಯೂನಿಯನ್ ಪ್ರಕಾರ ಏನಿರುತ್ತೆ ಅದನ್ನು ಯೂನಿಯನ್ ಪ್ರಕಾರ ತೊಗೋತೀವಿ. ಖಾಲಿ ಇದ್ದ ಸಮಯದಲ್ಲಿ ಟೈಲರಿಂಗ್ ಕೆಲಸ ಕಲ್ತಿದ್ದೀವಲ್ಲ, ಹಂಗೆ ಏನೋ ಒಂದು ಪೀಸರ್ ಬಟ್ಟೆ ಗಿಟ್ಟೆ ರೆಡಿ ಮಾಡಿಕೊಡೋದು, ಆ ಥರ ಮಾಡ್ಕೊಂಡು ಹಂಗೆ ಜೀವನ ಮಾಡ್ತಾ ಇದ್ದೀವಿ ಸರ್. ಏನಾಗುತ್ತೆ, ನಾವು ಕಂಪ್ನಿಗೆ ಕಾಂಟ್ರಾಕ್ಟ್ ತೊಗೊಳೋದಲ್ಲೇ ಕಂಪ್ನಿಲೇ ಪರ್ಚೇಸ್ ಮಾಡಿದಾಗ ಅವರಿಗೆ ವಾಪಸ್ ಕೊಡ್ತೀವಿ ನಾವು. ಆ ಕೊಟ್ಟಂತ ಇದ್ದಾಗ ಏನು ಮಾಡ್ತಾರೆ ಅವರು, ಇನ್ನೊಂದು ಪಿಕ್ಚರ್ ಮಾಡೋಕ್ಕೆ ಬರ್ತಾರಲ್ಲ, ಆಗ ನೋಡಿ ಸೈಡ್ ಆ್ಯಕ್ಟಿಂಗ್ಗಳು ಬೇರೆ ಯಾರು ನಮ್ಮ ಮೇನ್ ಆರ್ಟಿಸ್ಟ್ಗಳಲ್ಲಿ ಮತ್ತೊಂದು ಇವ್ರಿಗೆಲ್ಲ ಯೂಸ್ ಮಾಡಲ್ಲ. ಅದನ್ನೇ ಮಾಡ್ತಾರೆ ಸೈಡ್ ಆ್ಯಕ್ಟಿಂಗ್, ಜೂನಿಯರ್ಸಿಗೆಲ್ಲ ಬರ್ತಲ್ಲ ಅವರಿಗೆ ನಾವು ಅದನ್ನು ಯೂಸ್ ಮಾಡ್ಕೊತೀವಿ. ಆಮೇಲೆ ನಮ್ಮ ಹತ್ರ ಉಳಿದದ್ದು ನಮಗೆ ನಾವು ಕಾಂಟ್ರಾಕ್ಟ್ ತೊಗೊಂಡಿರ್ತೀವಲ್ಲ ಅದನ್ನು ನಾವು ಏನು ಮಾಡ್ತೀವಿ, ಈಗ ಪ್ರೊಡ್ಯೂಸರ್ಗೆ ಆರ್ಟಿಸ್ಟ್ಗಳಿಗೆ ಎಲ್ಲರೂ ಮೇಯ್ನ್ ಆಗಿರೋಂಥದ್ದು ಎಲ್ಲ ರೆಡಿ ಮಾಡ್ಕೊಂಡು, ಇನ್ನು ಮಾಮೂಲಿ ಜೂನಿಯರ್ಸ್ಗೆಲ್ಲ ನಾವು ಅದೇ ರೀತಿ ಯೂಸ್ ಮಾಡ್ಕೊಂಡು ಅದಕ್ಕೊಂದು ಬಡ್ಜೆಟ್ ಅಂತ ಇಸ್ಕೊಂಡು ಒಂದು 5,000 10,000 ಇಸ್ಕೊಂಡು ಆ ಥರ ಅದನ್ನು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ವ್ಯತ್ಯಾಸ ಏನಂದರೆ ಈ ಬೆಳವಣಿಗೆ ಆಗಿ ಏನಾಯಿತು ಅಂದರೆ, ಆವಾಗಲೇ ಎಲ್ಲದೂ ಚೀಫ್ಗಳೇ, ಗಣಸಿ ನಾಗರಾಜರು ಇದ್ದಾಗಲೂ, ಮಹಾಲಕ್ಷ್ಮಿ ನಾಗರಾಜ್ ಅವೆಲ್ಲ ಚೀಫ್ಗಳೇ ಕೆಲಸ ಮಾಡ್ತಾಯಿದ್ದು. ಕಂಪ್ನಿಯಿಂದಲೇ ಅವರು ಹೀರೋಗಳಿಗೂ ಸಹ ಕಂಪ್ನಿದಲ್ಲಿ ಕೆಲಸ ಕೊಡ್ತಾಯಿದ್ದು, ಕಾಸ್ಟ್ಯೂಮ್ ಎಲ್ಲ ಡ್ರೆಸ್ ಎಲ್ಲ ನಾವೇ ಕೊಡ್ತಾಯಿದ್ವಿ. ಹಾಗಾಗಿ ಇತ್ತೀಚೆಗೆ ಬಂದಂಥ ಡಿಸೈನರ್ಸು ಅವರು ಬಂದಂದು ಏನೋ ಒಟ್ಟಿನಲ್ಲಿ ಹಿಂಗೆ ಬೆಳ್ಕೊಂಡು ಬಂದಂಗೆ ಇಂಪ್ರೂವ್ಮೆಂಟ್ಸ್ ಆದಂಗೆ ಅವ್ರು ಬಂದಾಗ ಆಗ ಹೀರೋಯಿನ್ ಪರ್ಸ್ನಲ್ಲು, ಹೀರೋಗಳ ಪರ್ಸ್ನಲ್ಲು ಆ ಥರ ಹೋಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾಗುತ್ತೆ ಅಂದರೆ, ಹೀರೋ ಒಂದು ಕಾಸ್ಟ್ಯೂಮ್ಸು ಆಗ ಏನಾಗುತ್ತೆ, ಇವರ ಒಂದು ಸ್ಪೆಷಲಿಟಿ ಏನೋ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಅವ್ರು ಏನೇ ಮಾಡಿದರು ಡಿಸೈನರ್ಸು, ನಾವು ಕೆಲಸ ಮಾಡಲೇಬೇಕು ಸ್ಪಾಟಲ್ಲಿ. ಅವರು ಏನು ಬಂದ್ರು ನಾವು ಆಲ್ಟ್ರೇಷನ್ ಮಾಡೋದಾಗಲಿ ಮತ್ತು ಅದಕ್ಕೆ ಏನಾದ್ರು ಒಂದು ಡಿಸೈನ್ ಮಾಡೋದಾಗಲಿ ನಾವು ಮಾಡಲೇಬೇಕು. ಅದನ್ನು ಏನೋ ಒಂದು ನಡವಳಿಕೆ ಬಂದ್ಬಿಟ್ಟಿತ್ತು ಇವಾಗ. ಏನಂತ, ಡಿಸೈನರ್ ಬಂದರೆ ಅವ್ರು ನಮಗೆ ಚೆನ್ನಾಗಿ ಮಾಡ್ತಾರೆ ಕೆಲಸವ, ಅವರು ಹಿಂಗೆ ಮಾಡ್ತಾರೆ ಈ ಥರ ಅಂದ್ಕೊಂಡಾರೆ. ಅವ್ರೇನೋ ಮಾಡಿದ್ರು ಅವ್ರ ಬಾಡಿ ಫಿಟ್ಟಿಂಗ್ ಕೊಡಬೇಕಾದ್ರೆ ಹೀರೋಗಳಾಗಲಿ ಮತ್ತು ಅಲ್ಲಿ ಸ್ಪಾಟಲ್ಲಿ ಒಂದು ನಾವು ಸ್ಟಿಚ್ ಹಾಕ್ಲೇಬೇಕಾಗ ಸರ್. ನಾವು ಒಂದು ಪಾಂಡವ್ರ ಪಿಕ್ಚರಿಗೆ ನಾನು ಹೋದೆ, ನಾನು ರಾಜ್ಕುಮಾರ್ ಅವ್ರು ನೋಡಿರಲಿಲ್ಲ, ಅವತ್ತು ನೋಡ್ತಾ ಇದ್ದೆ ನಾನು. ರಾಜ್ಕುಮಾರ್ ಅವರು ಅವ್ರ ಫ್ಯಾಮಿಲಿ ಎಲ್ಲ ಪೂಜೆಗೆ ಬಂದಿದ್ರು ಅಲ್ಲಿಗೆ. ಆ ಪೂಜೆಗೆ ಎಲ್ಲ ಬಂದಾಗ ನಾನು ಅವ್ರು ನೋಡಬೇಕು ಖುಷಿ ನನಗೆ, ಅವ್ರು ನಾನು ನೋಡಿಲ್ವಲ್ಲ ಅಂತ. ಆವಾಗ ಅವರು ಬಂದರು, ಪಾರ್ವತಮ್ಮರು ಮತ್ತು ಎಲ್ಲ ಆರ್ಟಿಸ್ಟ್ ಇದ್ರು ಅದರಲ್ಲಿ. ಪಾಂಡವ್ರ ಪಿಕ್ಚರಲ್ಲಿ ಎಲ್ಲ ಆರ್ಟಿಸ್ಟ್ಗಳು ದೊಡ್ಡ ಆರ್ಟಿಸ್ಟ್ ಇದ್ರು. ಖುಷಿ ನನಗೆ, ಎಷ್ಟೊಂದು ಖುಷಿ ಅಂದರೆ ಭಾರಿ ಖುಷಿ. ಇಷ್ಟೊಂದು ಜನ ನಾನು ನೋಡ್ತಾ ಇದ್ದೀನಲ್ಲ, ನನ್ನ ಜೀವನದಲ್ಲಿ ನಾನು ನೋಡ್ತಿದ್ದೆ ಇಲ್ವೋ ಒಟ್ಟಿನಲ್ಲಿ ಅನ್ನೋ ಕ್ಯೂರಿಟಿ ಜಾಸ್ತಿ ಇತ್ತು. ಆವಾಗ ನಾನು ಅಲ್ಲಿ ನೋಡಿದಾಗ ಅವ್ರು ಮಾತಾಡೋದು ಎಷ್ಟು ಸ್ಮೂತಾಗಿ ಅಂದರೆ ಬಹಳ ಸ್ಮೂತಾಗಿ ಮಾತಾಡೋರು. ಏನು ಮಾತಾಡಿದರೆ ಹೋಯ್ತು, ತೊಡೆದ್ರೆ ಹೋಯ್ತು ಅನ್ನಂಗೆ ಮಾತಾಡ್ಕೊಂಡು ಇದ್ದರು. ನಾನು ತುಂಬ ಖುಷಿ ಆಯ್ತು. ಅವರೊಬ್ಬರನ್ನ ನಾನು ಇದು ನೋಡಿಲ್ಲ, ಅವತ್ತು ನೋಡಿದ್ದಷ್ಟೇ. ಅದಾದಮೇಲೆ ಮತ್ತೆ ನಾನು ಅವ್ರನ್ನ ನೋಡೋಕ್ಕೂ ಆಗಲಿಲ್ಲ. ಹಾಗಾಗಿತ್ತು. ಇದೊಂದು ನನಗೆ ದೊಡ್ಡ, ಅಷ್ಟು ನೋಡಿ ಆದಮೇಲೆ ನನಗೆ ಸಿಗಲಿಲ್ವಲ್ಲ, ಮತ್ತೆ ಅವ್ರಿಗೊಂದು ಡ್ರೆಸ್ ಕೊಡಲಿಲ್ವಲ್ಲ ಅನ್ನೋದೊಂದು ದುಃಖ ಆಯಿತು ಸರ್ ನನಗೆ. ನಾವು ಫಸ್ಟ್ ಸ್ಟಾರ್ಟಿಂಗು ಆರ್ಟಿಸ್ಟ್ ಎಲ್ಲ ನೋಡಿದಾಗ ನಾವು ಒಂದು ಹೆಂಗಾಯಿತು ಅಂದರೆ, ಅವ್ರ ಹತ್ರ ನಾವು ಕೆಲಸ ಮಾಡ್ಬೇಕಾದ್ರು ಅಷ್ಟೇ ತುಂಬಾ ಸಂತೋಷದಿಂದ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಹೊರತು, ಭಾರಿ ನನಗೆ ಸ್ಟಾರ್ಟಿಂಗ್ ಸೇರಿದಾಗಂತೂ ಭಾರಿ ಅದ್ಭುತ. ಅಷ್ಟು ಚೆನ್ನಾಗಿ ನಾವು ಒಡನಾಟ, ಮಾತುಕತೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ, ಈಗ ನಾನು ಅದನ್ನೆಲ್ಲ ತುಂಬಾ ಇಷ್ಟಪಡ್ತೀನಿ ಈಗಲೂ ಕೂಡ. ಈಗ ಬರೋ ಆರ್ಟಿಸ್ಟು ಅಷ್ಟೇ, ಅವಾಗಿದ್ರೋ ಆರ್ಟಿಸ್ಟು ಅಷ್ಟೇ, ಏನು ಚೇಂಜಸ್ ಏನಿಲ್ಲ. ಎಲ್ಲರೂ ಒಂದೇ ಒಂದು ಪ್ರೀತಿಯಿಂದ ಕಾಣ್ತಾರೆ ಎಲ್ಲರನ್ನೂ. ನಾವು ಹಂಗೆ ಅವ್ರನ್ನ ಪ್ರೀತಿಯಿಂದ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಂಗೆ. ಪುನೀತ್ ಅವ್ರದ್ದೊಂದು ನನಗೆ ತುಂಬ ನೋವಾಗ್ಬಿಡ್ತು. ಯಾಕೆಂದರೆ ಅವ್ರು ಇನ್ನೂ ಏನೇನೋ ಮಾಡೋ ಅಂಥದ್ದು ಇತ್ತು, ಭಾರಿ ಮಾಡೋ ಅಂಥವ್ರು. ಅವ್ರ ಮನಸ್ಸಲ್ಲಿ ಇದ್ದದ್ದು ಇಡೀ ಏನು ನಮ್ಮ ಎಷ್ಟು ಟೆಕ್ನಿಷಿಯನ್ ಆಗ್ಬೋದು, ಮತ್ತೊಂದು ಬೇರೆ ಕಡೆ ಎಲ್ಲೆಲ್ಲ ಅವರವರ ಅಭಿಮಾನಿಗಳದಲ್ಲಿ ಇದ್ದ ಎಲ್ಲ ಅದೊಂದು ಬಹಳ ದುಃಖ ಆಗೋಯ್ತು ನಮಗೆ. ಅದೊಂದು ನಮಗೆ ಈಗಲೂ ಸಹ ನಾನು ಮನಸ್ಸಲ್ಲೂ ಚಿಕ್ಕ ವಯಸ್ಸಲ್ಲಿ ಅವ್ರದ್ದೊಂದು ಕಳ್ಕೊಂಡ್ವಲ್ಲ, ಅದೊಂದು
ಮರೆಯಲಾರದಂಥ ಒಂದು ನೋವು. ನನಗೆ ಇನ್ನೂ ನಮ್ಮ ಚಿತ್ರರಂಗ ಉನ್ನತವಾಗಿ ಬೆಳಿಬೇಕು. ತುಂಬ ನಮಗೆ ಎಲ್ಲರಿಗೂ ಒಂದು ಕಾರ್ಮಿಕರಿಗೆ ಅಂತ ಒಂದು ಏನು ಅಂದರೂ ಏನು ಮಾಡಲಿಲ್ವಲ್ಲ ಇಷ್ಟು ವರ್ಷ ಆದರೂ 30 ವರ್ಷ ಆದರೂ ಇನ್ನೂ ಹಿಂಗೆ ಇದ್ದೀವಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಭಾರಿ ನೊಂದುಕೊಂಡು ಕೆಲಸ ಮಾಡ್ತಾ ಇದ್ವಿ. ಸಂತೃಪ್ತಿ ಇದೆ, ಏನು ತೊಂದರೆ ಇಲ್ಲ. ಯಾವುದೇ ಅಲ್ಲಿ ಇವತ್ತು ಪ್ರೊಡ್ಯೂಸರ್ ನಮಗೆ ಕಮಿಟ್ ಆದ್ರೂ ನಮಗೆ ಏನು ತೊಂದರೆ ಇಲ್ದಂಗೆ ನಮ್ಮ ನೀಟೆ ಎಲ್ಲನೂ ಏನು ಸೌಕರ್ಯ ಬೇಕಾದ್ರೆ ಮಾಡಿಕೊಟ್ಟು ಆ ಕೆಲಸಕ್ಕೆ ಏನು ತಕ್ಕನ ಬೇಕಾದನ್ನೆಲ್ಲ ನಮಗೆ ಸಂಭಾವನೆ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಏನೂ ಇಲ್ಲ ಸರ್, ಒಂದು ಕಾರ್ಮಿಕರಿಗೆ ಒಂದು ಗಮನನೇ ಇಲ್ಲ, ಯಾರು ಏನು ಸಪೋರ್ಟೇ ಇಲ್ಲ. ಈಗ ನಮಗೆ ಅಂತ ಏನು ಮಾಡಿಕೊಟ್ಟಿಲ್ಲ, ಯಾವ ಈಗ ಗೌರ್ಮೆಂಟಿಂದ ಸವಲತ್ತು ಏನು ತಗೊಂಡಿಲ್ಲ. ಇಲ್ಲ ನಾವಿಲ್ಲಿ ಏನು ಕೆಲಸ ಮಾಡ್ತೀವಿ ಅಷ್ಟೇ, ಹಂಗೆ ಇರೋದು. ಹಂಗಾಗಿದೆ. ಯಾರು ಇದಕ್ಕೆ ಮುನ್ನತೆಯಾಗಿ ಬಂದು ನಾವು ಮಾಡಬೇಕು ಕಾರ್ಮಿಕರಿಗೆ ಅನ್ನೋದು ಯಾರಲ್ಲೂ ಇಲ್ಲ. ಹಂಗಾಗಿದೆ. ತುಂಬ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಎಲ್ಲರೂ ಇನ್ನು ಮಗನ್ನು ಓದಿದ್ದಾನೆ, ಅವನು ಇದೇ ಇದರಲ್ಲಿ ಬಂದಾಗಲೇ ಅವ್ನು ಚಿಕ್ಕ ಹುಡುಗ, ಅವನು ಇವತ್ತು ಓದಿಸಿ ಅವನು ಅವ್ನ ಕಾಲ ಮೇಲೆ ನಿಲ್ಲಂಗವನೇ ನಾವು ಮಾಡಿಕೊಟ್ಟಿದ್ದೆ, ಈ ಜಾಗ ಮಾಡಿಕೊಟ್ಟಿದೆ. ಮತ್ತು ನಮಗೂ ಒಂದು ನೆಮ್ಮದಿಯಾಗಿ ಇರೋ ಅಂಥದ್ದೊಂದನ್ನು ಒಂದು ಚಿಕ್ಕದು ಮನೆ ಕಟ್ಟಕ್ಕೂ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲೇನು ನಾವು ಈ ಕೆಲಸದಲ್ಲಿ ನಮಗೇನೆ ಮೋಸ ಆಗಿಲ್ಲ, ಬಹಳ ಚೆನ್ನಾಗಿದೆ ಸರ್ ನಾವು.